ವೆಲ್ಕಮ್ ಟು ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಬಯಸಿ ಈ ದಿನ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು 4 ವಿಷಯಗಳ ಮಾಹಿತಿಯನ್ನ ತಮಗೆ ನೀಡ್ತಿದ್ದೇನೆ. ಮೊಟ್ಟ ಮೊದಲಿಗೆ ಒಂದಿಷ್ಟು ರಿಕ್ವೆಸ್ಟ್, ವಿದ್ಯಾರ್ಥಿಗಳ ಒಳತಿಗಾಗಿ ನನ್ನಿಂದ ಒಂದಿಷ್ಟು ರಿಕ್ವೆಸ್ಟ್ ಅನ್ನ ನಾನು ನಿಮಗೆ ಮಾಡ್ತೇನೆ. ಏನೆಲ್ಲ ರಿಕ್ವೆಸ್ಟ್ಗಳು ಇದ್ದಾವೆ, ಅರ್ಜಿಯಲ್ಲಿ ಸಲ್ಲಿಸ್ತಕ್ಕಂತ ಏನೆಲ್ಲ ತೊಂದರೆಗಳಾಗ್ತಿದ್ದಾವೆ, ನಮ್ಮ ಕ್ರಿಯೆ ಹೇಗಿರಬೇಕು ಮತ್ತೆ ಹೇಗೆ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಬೇಕು ಅನ್ನೋ ದೃಷ್ಟಿಯಿಂದ ಒಂದಿಷ್ಟು ಮಾಹಿತಿ ಇದೆ. ಈ ವಿಡಿಯೋದಲ್ಲಿ ಆ ಮಾಹಿತಿಯನ್ನ ನೀಡ್ತೇನೆ. ಎರಡನೇದಾಗಿ, ಈ ಇತ್ತೀಚೆಗೆ KCET-ಯಲ್ಲಿ ಒಂದು ವಿಚಾರಣಾ ಲಿಂಕ್ ಅಂತಕ್ಕಂತ ಹೊಸ ಒಂದು ಲಿಂಕ್ ಅನ್ನ ಬಿಟ್ಟಿದ್ದಾನೆ. ಅದರದ್ದು ಏನೆಲ್ಲ ನಮ್ಗೆ ಅನುಕೂಲ ಆಗ್ತದೆ ಅದರಿಂದ ಎಂಬುದನ್ನ ತಿಳಿಸ್ತೇನೆ. ಮೂರನೇದು, ಈ ಸಾಲಿನ KCET ಎಕ್ಸಾಮ್ಗೆ ಒಂದಿಷ್ಟು ಪಠ್ಯಕ್ರಮ ಈಗಾಗಲೇ ಆ ವೆಬ್ಸೈಟ್ ನಲ್ಲಿ ಬಿಟ್ಟಿರೋದು ತಾವೆಲ್ಲ ಗಮನಿಸಿರ್ತೀರಿ. ಆ ಪಠ್ಯಕ್ರಮದಲ್ಲಿ ಒಂದಿಷ್ಟು ಬದಲಾದ ಅಂಶಗಳಿದಾವೆ, ಅವುಗಳ ಬಗ್ಗೆ ಕೂಡ ತಾನು ತಿಳಿಸ್ತೇನೆ. ಬಹಳ ಮುಖ್ಯವಾಗಿರೋ ಸಂಗತಿಯನ್ನ ಈ ಕ್ಲೇಮ್ ಸರ್ಟಿಫಿಕೇಟ್ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಬಹಳಷ್ಟು ಪಾಲಕರಿಗೆ ಈ ಕ್ಲೇಮ್ ಸರ್ಟಿಫಿಕೇಟ್ಗಳ ಬಗ್ಗೆ ಹಲವಾರು ಸಂಶಯಗಳಿವೆ, ಹಲವಾರು ಗೊಂದಲಗಳಿವೆ. ಏಕೆಂದ್ರೆ ಕೊನೆಯದಾಗಿ CET ಎಕ್ಸಾಮ್ ಬರೆದಾದ ಮೇಲೆ ನಮ್ಮ ಸೀಟ್ ಅನ್ನ ಡಿಸೈಡ್ ಮಾಡತಕ್ಕಂತ ಫ್ಯಾಕ್ಟರ್ ಅದು ಕ್ಲೇಮ್ ಸರ್ಟಿಫಿಕೇಟು. ಸೊ ಹಾಗಾಗಿ ಎಲ್ಲ ಅಂಶಗಳನ್ನ ಈ ದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತೀನಿ. ಸ್ವಲ್ಪ ವಿಡಿಯೋ ಲೆಂದಿ ಆಗ್ಬಹುದು, ಬಟ್ ಎಲ್ಲ ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಒಳಗೊಂಡಿದೆ. ಸಂಪೂರ್ಣವಾಗಿ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ, ಜೊತೆಗೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ, ನನ್ನ ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮಗೆ ಗೊತ್ತಿರುವ ಪಾಲಕರಿಗೆ, ನಿಮಗೆ ಗೊತ್ತಿರುವ CET, NEET, JEE ಈ ಸಾಲಿನಲ್ಲಿ ಬರೀತಕ್ಕಂತ ಏನೆಲ್ಲ ವಿದ್ಯಾರ್ಥಿಗಳು ನಿಮಗೆ ಪರಿಚಯ ಇರತಕ್ಕಂಥವ್ರಿಗೆ ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ. ಅವ್ರಿಗೂ ಕೂಡ ಹೆಚ್ಚಿನ ಮಾಹಿತಿಗಳು ಕೂಡ ತಿಳಿತಿದೆ. ಬಹಳಷ್ಟು ಜನರು ಕೂಡ ನೇರವಾಗಿ CET, JEE, NEET ಪೋರ್ಟಲ್ ಅನ್ನ ಕಾಲದಿಂದ ಕಾಲಕ್ಕೆ ನೋಡ್ಲಿಕ್ಕೆ ಬಹಳ ತೊಂದರೆ ಆಗ್ಬಹುದು, ಅಥವಾ ನೋಡ್ಲಿಕ್ಕೆ ಆಗ್ತಾನೆ ಇರದೇ ಇರಬಹುದು. ಸೊ ಹಾಗಾಗಿ ಅವರಿಗೆ ಈ ಮಾಹಿತಿಯನ್ನ ಮುಟ್ಟಿಸಿದಂತ ಆಗ್ತದೆ ಅಂತ ಹೇಳಿ ತಮ್ಮಲ್ಲಿ ಕೇಳ್ತಾ ಮತ್ತೊಮ್ಮೆ ಕೇಳ್ತಿದ್ದೀನಿ, ದಯವಿಟ್ಟು ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ದಿನದ ವಿಡಿಯೋವನ್ನ ಪ್ರಾರಂಭಿಸ್ತಿದ್ದೇನೆ. ವಿದ್ಯಾರ್ಥಿಗಳೇ, ತಮ್ಮ ಹತ್ರ ಮಾಡತಕ್ಕಂಥದ್ದು ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಈಗಾಗಲೇ ಕಳೆದ ದಿನಗಳಿಂದ ಆನ್ಲೈನ್ ನಲ್ಲಿ CET KEA ಪೋರ್ಟಲ್ ನಲ್ಲಿ ಅರ್ಜಿಗಳನ್ನ ಹಲವಾರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಎಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ಅದನ್ನ ಸಲ್ಲಿಸ್ತಾ ಇದ್ದಾರೆ. ತಾವು ಕೂಡ ಅದರಲ್ಲಿ ಪ್ರಯತ್ನ ಪಡ್ತಾ ಇರ್ತೀರಿ, ಅಥವಾ ತಾವು ಆಲ್ರೆಡಿ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತೀರಿ. ಕೆಲವೊಬ್ರು, ಇನ್ನೊಬ್ರು ಅದೆಲ್ಲ ಮಾಹಿತಿಗಳನ್ನ ಪಡೆದುಕೊಳ್ತಾ ಇರ್ತೀರಿ. ಈ ಒಟ್ಟಾರೆ ಏನೇ ಇರ್ಲಿ, ಆ ಪ್ರೊಸೆಸ್ ಅಥವಾ ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ಇರ್ತೀರಿ. ತಮ್ಮ ಗಮನಕ್ಕೆ ನಾನು ಏನೇನ್ ತರ್ತಿದ್ದೀನಿ ಅಂದ್ರೆ, ಇತ್ತೀಚೆಗೆ ಈಗ ನಿನ್ನೆ ಅಥವಾ ಮೊನ್ನೆ 2 ದಿನಗಳಿಂದ ಅದು ಸ್ವಲ್ಪ ಸರ್ವರ್ ಫಾಸ್ಟ್ ಆಗಿದೆ. ಆದ್ರೆ ಹಿಂದಿನ ದಿನವರೆಗೆ ಕೂಡ ಸರ್ವರ್ ಬ್ಯುಸಿ ಆಗಿತ್ತು. ಫಸ್ಟ್ ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ತಾವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಸರ್ವರ್ ಬ್ಯುಸಿ ಅಂತ ಬಂದ್ರೆ ಖಂಡಿತ ಇನ್ನೂ ಟೈಮ್ ಇದೆ, ವೇಳೆ ಇದೆ. ಖಂಡಿತವಾಗಿಯೂ ಕೂಡ ಏನ್ ಕೊನೆಯ ದಿನಾಂಕ ಇದೆ, ಆ ಕೊನೆಯ ದಿನಾಂಕದ ಒಳಗಾಗಿನೇ ನಾವು ಅರ್ಜಿ ಸಲ್ಲಿಸ್ಬೇಕು. ಸೊ ಹಾಗಾಗಿ ತಾವು ಆತರ ಪಡದೆ, ಒಂದ್ ವೇಳೆ ತಾವು ಹೋದಾಗ ಸರ್ವರ್ ಬ್ಯುಸಿ ಅಂತ ಬಂದ್ರೆ ದಯವಿಟ್ಟು ಅವತ್ತು ಡ್ರಾಪ್ ಮಾಡಿ ಮತ್ತೆ ಬೆಳಿಗ್ಗೆ ಹೋಗಿ. ಮೇನ್ ಪೀಕ್ ಅವರ್ಸ್ ಅಲ್ಲಿ ಹೋಗ್ಬೇಡಿ, ಅರ್ಲಿ ಮಾರ್ನಿಂಗ್ಸು, ಮಧ್ಯಾಹ್ನದ ಅವಧಿ ಇಂಥ ಸಂದರ್ಭದಲ್ಲಿ ಹೋಗಿ ತಾವು ಅರ್ಜಿಗಳನ್ನ ಸಲ್ಲಿಸ್ರಿ. ಯಾಕಂದ್ರೆ ಈ ಏನು ಪ್ರಾಬ್ಲಮ್ಸ್ ಗಳು ಅರೈಸ್ ಆಗಿವೆ, ಸರ್ವರ್ ಬ್ಯುಸಿ ಇರೋ ಸಂದರ್ಭದಲ್ಲಿ ಹಾಕಿರ್ತಕ್ಕಂತ ಅರ್ಜಿಗಳಿಗೆ ಈ ರೀತಿಯ ಬಂದಿರೋ ಮಾಹಿತಿ ಇದೆ. ಒಂದು, ಏನೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ, ಈಗಾಗಲೇ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು, ಈಗಾಗಲೇ ನಾನು ಹಲವಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ ಮತ್ತು ಅವರಿಗೆ ವಿನಂತಿಯನ್ನು ಕೂಡ ಮಾಡಿದ್ದೇನೆ, ಅರ್ಜೆಂಟ್ ಮಾಡಬೇಡಿ, ತರಾತುರಿ ಮಾಡಬೇಡಿ ಅಂತ. ಆದ್ರೂ ಕೂಡ ಹಲವಾರು ವಿದ್ಯಾರ್ಥಿಗಳು ಹೋಗಿ ಈಗಾಗಲೇ ಆನ್ಲೈನ್ ನಲ್ಲಿ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಹಲವಾರು ಒಂದಿಷ್ಟು ಸಮಸ್ಯೆಗಳು ಈಗಾಗಲೇ ಅವರಿಗೆ ಕಾಡ್ತಾ ಇದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿರೋದು ಅಂತಂದ್ರೆ, ಈ ಡೇಟ್ ಆಫ್ ಬರ್ತ್ ಬಗ್ಗೆ ಹಲವಾರು ವಿದ್ಯಾರ್ಥಿಗಳಿಂದ ಸಮಸ್ಯೆಗಳು ಬರ್ತಾ ಇದ್ದಾವೆ. ನೀವು ಆನ್ಲೈನ್ ನಲ್ಲಿ ಅರ್ಜಿಗೆ ನೀವು ಲಾಗಿನ್ ಆಗ್ಬೇಕಾದಾಗ ಏನ್ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿರ್ತೀರಿ, ಅದೆಲ್ಲ ನೀವು ಮುಂದಿನ ಅರ್ಜಿಯಲ್ಲಿ ಪ್ರೊಸೆಸ್ ಆಗ್ತಾ ಹೋಗ್ತದೆ. ಕೊನೆಗೆ ನಿಮ್ಮ ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ಅಲ್ಲಿ ನಿಮ್ಗೆ ಏನಾಗ್ತದೆ ಅಂತಂದ್ರೆ, ಡೇಟು ಮಂತು ಉಲ್ಟಾ ಆಗಿ ಬರ್ತದೆ, ರಿವರ್ಸ್ ಆಗ್ತದೆ. ಉದಾಹರಣೆ, 10ನೇ ತಾರೀಕು 3ನೇ ತಿಂಗಳ 2006 ಇತ್ತು ಅಂತ ತಿಳಿರಿ. ಅಂದ್ರೆ ಮಾರ್ಚ್
10ನೇ ತಾರೀಕು 2006 ವಿದ್ಯಾರ್ಥಿಯ ಜನ್ಮ ದಿನಾಂಕ ಆಗಿದ್ರೆ ತಾವು ಎಂಟ್ರಿ ಮಾಡೋ ಸಂದರ್ಭದಲ್ಲಿ ಕೊನೆಯಲ್ಲಿ ತಾವು ಫೈನಲ್ ಸಬ್ಮಿಟ್ ಮಾಡಿರೋ ಅರ್ಜಿಯಲ್ಲಿ ತಮ್ಮ ಜನ್ಮ ದಿನಾಂಕವನ್ನ ತಾವು ನೋಡ್ಕೊಂಡ್ರೆ ಅಲ್ಲಿ ಮಾರ್ಚ್ 3ನೇ ತಾರೀಕು 10ನೇ ತಿಂಗಳ 2006 ಅಂತ ಬರ್ತಾ ಇದೆ. ಅಂದ್ರೆ 3ನೇ ತಾರೀಕು ಅಕ್ಟೋಬರ್ ಅಲ್ಲಿ ಜನನ ಅಂತ ಹೇಳಿ ಬರ್ತಾ ಇದೆ. ಇದು ಆಕ್ಚುಯಲ್ ನಿಮ್ಮ ಸಮಸ್ಯೆಗಳಲ್ಲ, ಇದು ಸಾಫ್ಟ್ವೇರ್ ನ ಸಮಸ್ಯೆ. ಈ ಕೆಇಎದವರು ಇದ್ರ ಬಗ್ಗೆ ಗಮನ ಕೊಡಬೇಕು. ಹಾಗಾಗಿ ಇದು ಸಾಫ್ಟ್ವೇರ್ ನ ಸಮಸ್ಯೆನೇ ಆಗಿರ್ತದೆ. ಖಂಡಿತ ಗಾಬರಿ ಆಗ್ಬೇಡಿ, ಇದಕ್ಕೆ ಅವಕಾಶಗಳು ಇರ್ತವೆ. ಎಡಿಟ್ಗೂ ಕೂಡ ಅವಕಾಶಗಳನ್ನ ಕೊಡ್ತಾರೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ 371J ಅಲ್ಲೆಲ್ಲ 371J ಕ್ಲೇಮ್ ಮಾಡ್ತಾರೆ ಅವರು. ಅದಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಅನೆಕ್ಸೂರ್ ಎ, ಅನೆಕ್ಸೂರ್ ಬಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತಾರೆ. ಅದು ಆರ್ ಡಿ ನಂಬರ್ ಹಾಕಿರ್ತಾರೆ. ಆರ್ ಡಿ ನಂಬರ್ ವ್ಯಾಲಿಡೇಷನ್ ಆಗಿರ್ತದೆ. ಅದನ್ನ ಕ್ಲೇಮ್ ಕೂಡ ಆಗಿರ್ತದೆ ಅರ್ಜಿ ಸಲ್ಲಿಸಬೇಕಾದಾಗ. ನೀವು ಫೈನಲ್ ಸಬ್ಮಿಟ್ ಮಾಡಿದಾಗ ಅಲ್ಲಿ ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ 371J ಕ್ಲೇಮ್ ದಲ್ಲಿ ನೋ ಅಂತ ಬರ್ತಾ ಇದೆ. ಇದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಬಹಳಷ್ಟು ಗಮನಿಸಬೇಕು. ಇನ್ನು ಅದೇ ರೀತಿ ಬಹಳ ಮುಖ್ಯವಾಗಿರೋದು, ತಾವು ಅರ್ಜಿ ಸಲ್ಲಿಸಿ ಕೊನೆಯಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ತಾವು ಸೀಟ್ ಅನ್ನ ಪಡಿಬೇಕು ಅಂತಂದಾಗ ಬಹಳ ಮುಖ್ಯ ಪಾತ್ರ ವಹಿಸೋದು ತಮಗಿರ್ತಕ್ಕಂಥ ಮೀಸಲಾತಿ ಪ್ರವರ್ಗ. ತಾವೆಲ್ಲ ಯಾವ್ಯಾವ ಮೀಸಲಾತಿ ಮತ್ತು ಪ್ರವರ್ಗಗಳ ಅಡಿಯಲ್ಲಿ ತಾವು ಅರ್ಜಿ ಸಲ್ಲಿಸಬೇಕಾದಾಗ ಕ್ಲೇಮ್ ಮಾಡಿರ್ತೀರೋ ಆ ಕ್ಲೇಮು ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ಏನ್ ಕ್ಲೇಮ್ ಸರ್ಟಿಫಿಕೇಟ್ ತಾವು ತಗೊಳ್ತಿರಲ್ಲ ಅದರಲ್ಲಿ ಕೆಲವೊಬ್ಬರಿಗೆ ಜನರಲ್ ಅಂತ ಬರ್ತಾ ಇದೆ. ಹೀಗೆ ಹಲವಾರು ಸಮಸ್ಯೆಗಳು ಅರ್ಜಿ ಸಲ್ಲಿಸಬೇಕಾದಾಗ ಸಿಇಟಿಯ ವಿದ್ಯಾರ್ಥಿಗಳು ಬಹಳಷ್ಟು ಫೇಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿ. ಸರ್ವರ್ ಬಿಸಿ ಇರೋ ಟೈಮ್ ನಲ್ಲಿ ಹೋಗಬೇಡಿ. ಇತ್ತೀಚೆಗೆ 2 ದಿನಗಳಿಂದ ಸರ್ವರ್ ಒಂದಿಷ್ಟು ಬೂಸ್ಟ್ ಅಪ್ ಮಾಡಿದ್ದಾರೆ ಕೆಇಎದವರು. ಇದೆಲ್ಲ ತೊಂದರೆಗಳಾದ್ರೂ ಕೂಡ ಅದು ಆ ಸಾಫ್ಟ್ವೇರ್ ನಿಂದ ಆಗಿರ್ತಕ್ಕಂಥ ತೊಂದರೆ. ಆದ್ರೂ ಆಗಿರೋ ತೊಂದ್ರೆನೆ. ಅದು ನಾವು ಹಾಕ್ಬಿಟ್ಟಿದೀವಿ, ಅವರೇ ಇದ್ ಮಾಡ್ರಿ, ಹಾಗೆ ಮಾಡಕ್ ಆಗೋದಿಲ್ಲ. ಖಂಡಿತವಾಗಿ ಎಡಿಟಿಗೆ ಅವಕಾಶಗಳನ್ನ ಕೊಡ್ತಾರೆ. ಆ ಎಡಿಟಿಗೆ ಅವಕಾಶಗಳನ್ನ ಕೊಟ್ಟಾಗ ತಾವು ಎಡಿಟ್ ಗಳನ್ನ ಮಾಡ್ಕೊಳ್ಬೇಕು. ಯಾರು ಕೂಡ ಗಾಬರಿ ಆಗ್ಪಡ್ತಕ್ಕಂಥದ್ದು ಇಲ್ಲ. ಒಂದೇದು. ಇನ್ನು ಈ ಎಡಿಟಿಗೆ ಯಾವಾಗ ಅವಕಾಶ ಕೊಡ್ತಾರೆ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ಸೊ ಹಾಗಾಗಿ ಎಡಿಟಿಂಗ್ ಎಂಬುದು ಹಲವಾರು ಯೂಟ್ಯೂಬರ್ಸ್ಗಳು ಬೇರೆ 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 ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ಆಲ್ರೆಡಿ ಎಡಿಟ್ ಬಿಟ್ಟಿದ್ದಾರೆ, ತಾವು ಎಲ್ಲ ರೀತಿಯಿಂದ ತಾವು ಎಡಿಟ್ ಮಾಡಬಹುದು ಅಂತಕ್ಕಂಥ ಮಾಹಿತಿಯನ್ನ ಕೂಡ ಅವ್ರು ಕೊಡ್ತಿದ್ದಾರೆ. ಸೊ ಅದು ಇನ್ನೂ ಕೂಡ ಆ ಎಡಿಟ್ಗೆ ಆಪ್ಷನ್ ನಲ್ಲಿ ಅವಕಾಶಗಳು ಕೊಟ್ಟಿಲ್ಲ. ಅದನ್ನ ತಾವು ಗಮನಿಸಬೇಕು. ಇನ್ನ ಮುಖ್ಯವಾದ 2ನೇ ವಿಚಾರಣೆಗೆ ನಾ ಬಂದ್ರೆ, ಇಲ್ಲಿ ನಿಮ್ಗೆ ಒಂದು ವಿಚಾರಣಾ ಲಿಂಕ್ ಅಂತ ಬಿಟ್ಟಿದ್ದಾರೆ ಅಂತ ಹೇಳಿದೆ. ನಾನು ಗೂಗಲ್ ಕ್ರೋಮ್ ಓಪನ್ ಮಾಡ್ತೇನೆ. ಇಲ್ಲಿ KEACard.nic ಅಂತಿದೆ. ಅದನ್ನ ಓಪನ್ ಮಾಡ್ತೇನೆ. ಇಲ್ಲಿ ಹೋಮ್ ಪೇಜ್ ಇದೆ. ಸೊ ಕೆಇಎ ಹೋಮ್ ಪೇಜ್ ಆದ್ಮೇಲೆ ನೇರವಾಗಿ ತಾವು ಇಲ್ಲಿ ಪ್ರವೇಶ ಅಡ್ಮಿಷನ್ಗೆ ಬರಬೇಕು. ಪ್ರವೇಶ ಬಂದಾಗ UGCET 2025 ಕ್ಲಿಕ್ ಮಾಡ್ತೇನೆ. ಗಮನಿಸಿ, ಇಲ್ಲಿ ಇದು ವಿಚಾರಣಾ ಲಿಂಕ್ ಇತ್ತೀಚೆಗೆ ತಾನೇ ಬಿಟ್ಟಿರೋದು ಇದು. ಸೊ ಹಾಗಾಗಿ ಇವತ್ತೇ ಬಿಟ್ಟಿರೋದು. ಸೊ ನೋಡಿ, ಅದನ್ನ ನಾನು ಕ್ಲಿಕ್ ಮಾಡ್ತೇನೆ. ಏನೆಲ್ಲಿದೆ ಇದೆ ಅಂತ. ಇದರಲ್ಲಿ ತಾವು ಯಾವ್ದರ ಬಗ್ಗೆ, ಯಾವ ಸಮಸ್ಯೆ ಬಗ್ಗೆ ವಿಚಾರಣೆ ಮಾಡ್ಬೇಕೆಂಬುದು ಕೆಇಎಗೆ ಈ ರೀತಿಯ ಒಂದು ರಿಕ್ವೆಸ್ಟ್ ಕಳಿಸ್ಬೇಕು ಅಂತ ಹೇಳಿದ್ದಾರೆ. ಒಂದು ಅಡ್ಮಿಷನ್ ವಿಭಾಗ ಇದೆ, ಇನ್ನೊಂದು ರಿಕ್ರೂಟ್ಮೆಂಟ್ ಅಂದ್ರೆ ಬೇರೆ ಬೇರೆ ವಿಭಾಗಗಳಿಗೆ ಏನು ರಿಕ್ರೂಟ್ಮೆಂಟ್ ನಡೀತಾ ಇರ್ತದೆ, ನೇಮಕಾತಿ, ಅದಕ್ಕೆ ಸಂಬಂಧಪಟ್ಟದ್ದು ತಮ್ಗಾಗಲ್ಲ ಇದು. ಇನ್ನ ಅಡ್ಮಿಷನ್ ಆರ್ ಜನರಲ್ ಎನ್ಕ್ವೈರಿ ಬಗ್ಗೆ ಒಂದಿಷ್ಟು ಮಾಹಿತಿಗಳಿದ್ದಾವೆ. ಇಲ್ಲಿ ನೀವು ನಿಮ್ಮ ಕೋರ್ಸ್ಗಳು ಅಡ್ಮಿಷನ್ ಬಗ್ಗೆ ನೀವು ಜನರಲ್ ಎನ್ಕ್ವೈರಿ ಇದ್ರೆ ಜನರಲ್ ಎನ್ಕ್ವೈರಿ ಅದನ್ನ ಸೆಲೆಕ್ಟ್ ಮಾಡಬೇಕು. ಯಾವ ವರ್ಷ ಅಂತಿದೆ ಅದನ್ನ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಅಪ್ಲಿಕೇಶನ್ ನಂಬರ್ ಅಂತಿದೆ. ಮೇಲೆ ನೀವು ಫೈನಲ್ ಸಬ್ಮಿಟ್ ಮಾಡಿದ ಅರ್ಜಿಯ ಮೇಲೆ ಒಂದು ಅಪ್ಲಿಕೇಶನ್ ನಂಬರ್ ಇರ್ತದೆ. ದಯವಿಟ್ಟು ಆ ಅಪ್ಲಿಕೇಶನ್ ನಂಬರ್ ಇಡೀ KCETಯ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿದು ತಾವು ಕಾಲೇಜಿಗೆ ಹೋಗಿ ಸೇರೋವರೆಗೂ ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸ್ತದೆ ಆ ಅರ್ಜಿ ಸಂಖ್ಯೆ. ಅದು ಆಮೇಲೆ ನಿಮ್ಮ ಫುಲ್ ನೇಮ್ ಇದೆ, ಫುಲ್ ನೇಮ್ ಅನ್ನ ಎಂಟ್ರಿ ಮಾಡಬೇಕು. ನಿಮ್ಮ ಇಮೇಲ್ ಇದೆ, ಮೇಲ್ ID ಏನ್ ಕೊಟ್ಟಿರ್ತೀರ ಅದನ್ನ ಹಾಕಿ. ಅದಾದ ನಂತರ ಒಂದು ಮೊಬೈಲ್ ಸಂಖ್ಯೆ ಇದೆ, ಇಲ್ಲಿ ಮೊಬೈಲ್ ಸಂಖ್ಯೆಯನ್ನ ಹಾಕಿ. ಇಲ್ಲಿ ಎನ್ಕ್ವೈರಿ ರಿಲೇಟೆಡ್ ಟು, ನಾವು ಜನರಲ್ ಎನ್ಕ್ವೈರಿ ಆಗಿರೋದ್ರಿಂದ ಅದನ್ನೇ ಕ್ಲಿಕ್ ಮಾಡಿ ಅದು ಜನರಲ್ ಎನ್ಕ್ವೈರಿ ತಗೊಳ್ತದೆ. ಆಮೇಲೆ ಟೈಟಲ್, ಏನ್ ಸಬ್ಜೆಕ್ಟ್, ಯಾವ್ದಕ್ಕೋಸ್ಕರ ನೀವು ಇದನ್ನ ಎನ್ಕ್ವೈರಿ ಫಾರ್ಮ್ ಫಿಲ್ ಮಾಡ್ತಿದ್ದೀರಾ ಎಂಬುದು ಒಂದು ತಲೆಬರ ಹೆಡ್ಡಿಂಗ್ ಬರೀರಿ. ಸಮಸ್ಯೆ, ಜನ್ಮ ದಿನಾಂಕ ಬದಲಾವಣೆ ಕುರಿತು, ಆ ರೀತಿ. ಚೇಂಜ್ ಆಫ್ ಡೇಟ್ ಆಫ್ ಬರ್ತ್, ಆ ರೀತಿ. ಇನ್ನ ಆ ಚೇಂಜ್ ಆಫ್ ಡೇಟ್ ಆಫ್ ಬರ್ತ್ ಕೊಟ್ರೆ ತಾವು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ವಿವರವಾಗಿ ನಮೂದಿಸಬೇಕು, ಏನಾಗಿತ್ತು ಏನಿಲ್ಲ. ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ವಿವರವಾಗಿ ತಾವು ಏನಾದ್ರೂ ಎಂಟ್ರಿ ಮಾಡೋದಾದ್ರೆ ನಿಮ್ಮ ಅರ್ಜಿ ಸಂಖ್ಯೆಯನ್ನ ಉಲ್ಲೇಖ ಮಾಡಿ ರೆಫರೆನ್ಸ್ ಸಂಖ್ಯೆಯನ್ನ ಹಾಕಿ, ಅಂದ್ರೆ ಅವ್ರಿಗೆ ಈಸಿ ಆಗ್ತದೆ. ಅದಾದ್ಮೇಲೆ
ಅದಕ್ಕೆ ಸಂಬಂಧಪಟ್ಟಂತ ನಿಮ್ಮ ದಾಖಲೆಗಳನ್ನ ಅಪ್ಲೋಡ್ ಮಾಡಿ. ಯಾಕಂದ್ರೆ ಒಂದ್ ವೇಳೆ ಜನ್ಮ ದಿನಾಂಕದ ಬಗ್ಗೆ ತಮ್ಮ ಏನಾದ್ರೂ ಮಾಹಿತಿ ಅಪ್ಡೇಟ್ಗಾಗಿ ಜನರಲ್ ಎನ್ಕ್ವೈರಿಗೆ ತಾವು ಇದನ್ನ ಇಲ್ಲಿ ಹಾಕಿದ್ರೆ, ಇಲ್ಲಿ ಏನ್ ಮಾಡಬೇಕು ಅಂದ್ರೆ ತಾವು ಇಲ್ಲಿ ಕಾಣಿಸ್ತದೆ ನಿಮ್ಗೆ ಚೂಸ್ ಪ್ರೊಫೈಲ್ ಅಂತ, ಚೂಸ್ ಫೈಲ್ ಅಂತ ಹೇಳಿ. ಆ ಚೂಸ್ ಫೈಲ್ ಅಲ್ಲಿ ಹೋದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು, ಒಂದು ಫೈನಲ್ ಸಬ್ಮಿಟ್ ಮಾಡಿರ್ತಕ್ಕಂಥ ಒಂದು ಸಾಫ್ಟ್ ಕಾಪಿ ನಿಮ್ಮ ಅರ್ಜಿದು, ಜೊತೆಗೆ ಆಮೇಲೆ ನಿಮ್ಮ ಜನ್ಮ ದಿನಾಂಕಕ್ಕೆ ಪ್ರೂಫ್ ಆಗಿರ್ತಕ್ಕಂಥ ಒಂದು SSLC ಮಾರ್ಕ್ಸ್ ಕಾರ್ಡ್ ನ ಜೆರಾಕ್ಸ್ ಪ್ರತಿ ಇಷ್ಟು ಕೊಟ್ಟು ಈ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ನೋಡೋಣ, ಅದನ್ನ ಕೊಡಿ ಅಂತ ಹೇಳ್ತಿದ್ದಾರೆ ಅವರು. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಒಂದು ಮೆಸೇಜ್ ಬರ್ತದೆ, OTP ಬರಲ್ಲ, ಮೆಸೇಜ್ ಬರ್ತದೆ. ಸಬ್ಮಿಟ್ ಆದ್ಮೇಲೆ ನಿಮ್ಮ ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಅಂತ KAದಿಂದ ಒಂದು ಆಟೋ ಜನರೇಟ್ ಆಗಿ ಬರ್ತದೆ. ಸೊ ಅದನ್ನ ಉಪಯೋಗ ಮಾಡ್ಕೊಂಡು ಒಂದಿನ 2 ದಿನ ಬಿಟ್ಟು ಇದರಲ್ಲಿ ಹಾಕಿ ಏನಾಯ್ತು ಸರ್ಚ್ ನಿಮ್ದು ಎನ್ಕ್ವೈರಿ ಅಂತ ಹೇಳಿನೂ ಕೂಡ ತಾವು ಅಪ್ಡೇಟ್ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ನಿಮ್ಮ ಎನ್ಕ್ವೈರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೊಸ ಏನ್ ಲಿಂಕ್ ಬಿಟ್ಟಿದ್ದಾರೆ, ವಿಚಾರಣಾ ಲಿಂಕ್, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾಹಿತಿ. ನೋಡೋಣ, KAದವರು ಒಳ್ಳೆಯ ಒಂದು ಸಾಫ್ಟ್ವೇರ್ ಮಾಡಿದ್ರು ಕೂಡ ಇಡೀ ಪ್ರೊಸೆಸ್ ಮುಗಿಯೋವರೆಗೂ ಕೂಡ ಹಲವಾರು ಒಂದಿಷ್ಟು ಸಮಸ್ಯೆಗಳು ಎಡೆಬಿಡದೆ ಕಾಡ್ತಾ ಇರ್ತವೆ. ಆ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಪಾಲಕರಿಗೂ ಕೂಡ ಅದು ಸಮಸ್ಯೆಯಾಗಿ ಪರಿಣಮಿಸ್ತದೆ. ಇದು ಎಷ್ಟರ ಮಟ್ಟಿಗೆ ಈ ಲಿಂಕ್ KAದವರು ವರ್ಕ್ ಮಾಡ್ತಾರೆ ಎಂಬುದೇ ಪ್ರಶ್ನೆ. ನೋಡೋಣ, ಚೆನ್ನಾಗಿ ಮಾಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ನಾವು ಇಟ್ಕೊಳ್ಳೋಣ. ಸೊ ಹಾಗಾಗಿ ಇದನ್ನ ನಾನು ಆನ್ಲೈನ್ ನಲ್ಲಿ ಎನ್ಕ್ವೈರಿ ಫಾರ್ಮ್ ಅನ್ನ ಹೇಗೆ ತಾವು ಫಿಲ್ಅಪ್ ಮಾಡ್ಬೇಕು, ಯಾರಿಗೆಲ್ಲ ತಮ್ಗಾಗಿದೆ ದಯವಿಟ್ಟು ತಾವು ಎನ್ಕ್ವೈರಿ ಫಿಲ್ಅಪ್ ಫಾರ್ಮ್ ಮಾಡಿ. ಯಾಕಂದ್ರೆ ಎಲ್ಲರೂ ಹೇಳ್ತಿದ್ದಾರೆ, ಬೇರೆ ಬೇರೆ ಎಲ್ಲ ಯೂಟ್ಯೂಬರ್ಸ್ ಎಡಿಟಿಂಗ್ ಅವಕಾಶಗಳು ಬಿಡೋದಾದ್ರೆ ಫೈನಲ್ ಸಬ್ಮಿಟ್ ಏನ್ ಅರ್ಥ ಇರ್ತದೆ, ಆಮೇಲೆ ಕಂಟಿನ್ಯೂಸ್ ಆಗಿ ಎಡಿಟ್ ಮಾಡಬಹುದು ನೀವು ಆನ್ಲೈನ್ ನಲ್ಲಿ ಅಂತ ಒಂದಿಷ್ಟೆಲ್ಲ ಯೂಟ್ಯೂಬರ್ಸ್ ಹೇಳ್ತಿದ್ದಾರೆ. ಸೊ ಅದಕ್ಕೆ ಅರ್ಥ ಇರಲ್ಲ. ಒಂದ್ ವೇಳೆ 2 ಸಾಧ್ಯತೆಗಳು, ಒಟ್ಟಿಗೆ ಒಂದ್ಸಾರಿ ಎಲ್ಲರಿಗೂ ಎಡಿಟಿಂಗ್ ಅವಕಾಶಗಳನ್ನ ಕೊಡಬಹುದು, ಅಥವಾ ಈ ರೀತಿ ಯಾರ ಆನ್ಲೈನ್ ನಲ್ಲಿ ಎನ್ಕ್ವೈರಿ ಫಾರ್ಮ್ ಅಲ್ಲಿ ತಾವು ಎನ್ಕ್ವೈರಿಗೆ ಏನ್ ಸಮಸ್ಯೆಗಳು ನಮೂದಿಸಿರ್ತೀರಿ ಅಂಥವ್ರಿಗೆ ಮಾತ್ರ ಎನ್ಕ್ವೈರಿ ಹಾಕಿರ್ತಕ್ಕಂಥ ಅರ್ಜಿ ಸಂಖ್ಯೆಗೆ ಮಾತ್ರ ಅವಕಾಶಗಳನ್ನ ಕೊಡಬಹುದು. ಸೊ ಅದನ್ನೊಂದು ತಾವು ಗಮನಿಸಿ. ಇನ್ನ ಎರಡನೇದು ಮುಖ್ಯ ವಿಷಯಕ್ಕೆ ನಾನು ಬರ್ತೇನೆ. ತಮ್ಗೆ ಹೇಳಿದೆ, ಈ ಸಾಲಿನ CET ಪಠ್ಯಕ್ರಮ ಅಂತಿದೆ. ಇಲ್ಲಿ ಆಲ್ರೆಡಿ ನೀವು ಆನ್ಲೈನ್ ನಲ್ಲಿ ಅರ್ಜಿ ಕರೆದಾಗೆ ಇದನ್ನ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದ್ರ ಜೊತೆಗೆ ಇನ್ನೊಂದಿಷ್ಟು ಅಂಶಗಳನ್ನ ಇಲ್ಲಿ ಒಂದು ಪ್ರಕಟಣೆ ಇದೆ, ಗಮನಿಸಿ. ಸಬ್ಜೆಕ್ಟ್ ಸಿಲೆಬಸ್ ಫಾರ್ CET UG 2025 ಎಕ್ಸಾಮಿನೇಷನ್ ಅಂತಿದೆ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಸಂಬಂಧಪಟ್ಟಂತ, ಯಾಕಂದ್ರೆ ಪ್ರಾಕ್ಟಿಕಲ್ ಇರ್ತಕ್ಕಂಥವು ಈ 3 ಸಬ್ಜೆಕ್ಟ್ಗಳಾಗಿರೋದ್ರಿಂದ ಮ್ಯಾಥಮೆಟಿಕ್ಸ್ ಬರೋದಿಲ್ಲ ಇಲ್ಲಿ. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಈ 3ಕ್ಕೆ ಸಂಬಂಧಪಟ್ಟಂತೆ ಈಗಿರ್ತಕ್ಕಂಥ ಸಿಲೆಬಸ್ ನಲ್ಲೇ ಒಂದಿಷ್ಟು ಹೆಚ್ಚುವರಿ ಪಠ್ಯಕ್ರಮ ಅಂತ ಅನೌನ್ಸ್ ಮಾಡಿದ್ದಾರೆ. CET 2025ಕ್ಕೆ ಹೆಚ್ಚುವರಿ ಪಠ್ಯಕ್ರಮ ಎಕ್ಸ್ಪೆರಿಮೆಂಟ್ ಸ್ಕಿಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಅಳವಡಿಸಿಕೊಳ್ಳುವ PCMB ವಿಷಯಗಳ ಪಠ್ಯಕ್ರಮಗಳನ್ನ ವೆಬ್ಸೈಟ್ ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ. ಮುಂದುವರೆದು ನೀಟ್ JEE ಪರೀಕ್ಷೆಯಲ್ಲಿ ಅಳವಡಿಸಲಾಗಿರುವ, ಬಹಳ ಇಂಪಾರ್ಟೆಂಟ್, ನ್ಯಾಷನಲ್ ಲೆವೆಲ್ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಈ ಪರೀಕ್ಷೆಗೆ ನೀಟ್ ಮತ್ತು JEE ದಲ್ಲಿ ಈಗಾಗಲೇ ಈ ಒಂದು ಮಾದರಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಏನು ಅಂತಂದ್ರೆ, ಸಾಮಾನ್ಯವಾಗಿ ಸಿಲೆಬಸ್ ನಿಂದ ಕೇಳ್ತಕ್ಕಂಥ ಪ್ರಶ್ನೆಗಳ ಒಟ್ಟಿಗೆ ಈ ಎಕ್ಸ್ಪೆರಿಮೆಂಟ್ ಸ್ಕಿಲ್ಸ್ ಅಂತಕ್ಕಂಥದ್ದು ಒಂದಿಷ್ಟು ಪ್ರಶ್ನೆಗಳನ್ನ ಅಲ್ಲಿ ಈಗಾಗಲೇ ಕೇಳ್ತಾ ಇರ್ತಾರೆ ಅಲ್ಲಿ. ಸೊ ಅದೇ ಮಾದರಿಯಲ್ಲಿಯೂ CET ಯಲ್ಲಿ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಸಾಲಿನ ದ್ವಿತೀಯ PUC PCB ಸಂಬಂಧಪಟ್ಟಂತೆ ಪ್ರಾಯೋಗಿಕ ಪರೀಕ್ಷೆಗಳಿಗೆ ಪ್ರಾಯೋಗಿಕ ಕೌಶಲ್ಯಗಳ ಕುರಿತಾಗಿರ್ತಕ್ಕಂಥ ಈಗಾಗಲೇ ಒಂದಿಷ್ಟು ವಿಷಯ ತಜ್ಞರು, ರಾಜ್ಯದ ವಿಷಯ ತಜ್ಞರು ಏನು ನಿರ್ಧಾರ ಮಾಡಿದ್ದಾರೆ PCB ವಿಷಯಗಳಿಗೆ, ಆ PCB ವಿಷಯಗಳಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಸ್ಕಿಲ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರ್ತವೆ. ದಯವಿಟ್ಟು ತಾವು CETಯ ಪಠ್ಯಕ್ರಮ ಈಗಾಗಲೇ ತಾವು ನೋಡಿರ್ತೀರಿ, ಜೊತೆಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಈಗ ಆಲ್ರೆಡಿ ಮುಗಿದಿರ್ತದೆ ಅಥವಾ ಕೊನೆ ಹಂತದಲ್ಲಿ ಇರ್ತದೆ, ಬರೆದಿರ್ತೀರಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಶ್ನೆಗಳು ಕೇಳಬಹುದು. ಬಹಳಷ್ಟು ಇರ್ಲಿಕ್ಕಿಲ್ಲ, ಸುಮಾರು ಕನಿಷ್ಠ ಒಂದು 3 ಪ್ರಶ್ನೆ ಅಥವಾ 4 ಪ್ರಶ್ನೆಗಳಾದ್ರೂ ಇದರಲ್ಲಿ ಬರ್ಬೋದು. ಸೊ ನಿಮ್ಗೆ ಸ್ಕೋರಿಂಗ್ ಮಾಡಬೇಕಾದಾಗ ಅವಕಾಶಗಳು ಇರ್ತವೆ. ಸೊ ಇದು CET ಪಠ್ಯಕ್ರಮಕ್ಕೆ ಬದಲಾಗಿರ್ತಕ್ಕಂಥ ಒಂದು ಬದಲಾವಣೆ. ಇನ್ನು ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಕ್ಕಂಥದ್ದು ಅಂತಂದ್ರೆ ಈ ಕ್ಲೇಮ್ ಸರ್ಟಿಫಿಕೇಟ್ಗಳ ಬಗ್ಗೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ ಇದು. ಈ ಕ್ಲೇಮ್ ಸರ್ಟಿಫಿಕೇಟ್ ಎಲ್ಲಿ ಸಿಗ್ತದೆ, ಸಪರೇಟ್ ಆಗಿ ನಾವು KA ಆಫೀಸ್ಗೆ ಹೋಗಿ ತೆಗೆದುಕೊಳ್ಬೇಕಾ, ಹಾಗಾದ್ರೆ ಅದರಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ಹೇಗೆ ಬಗೆಹರಿಸಿಕೊಳ್ಬೇಕು, ಹೀಗೆ. ಹಾಗಾದ್ರೆ ಫ್ರೆಶರ್ಸ್ಗೆ ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ ತೊಂದರೆಗಳಾದ್ರೆ ಅದನ್ನ ಹೇಗೆ ಬಗೆಹರಿಸ್ಬೇಕು,
ರಿಪೀಟರ್ಸ್ಗೆನ ಕ್ಲೇಮ್ ಸರ್ಟಿಫಿಕೇಟ್ಗಳಲ್ಲಿ ತೊಂದರೆಗಳಾದ್ರೆ ಅದನ್ನ ಹೇಗೆ ಬಗೆಹರಿಸಬೇಕು ಅಂತಕ್ಕಂತ ಒಂದಿಷ್ಟು ಹಲವಾರು ಸಮಸ್ಯೆಗಳಿದಾವೆ. ಸೊ ಈ ಸಮಸ್ಯೆಗಳಿಗೆ ಒಂದಿಷ್ಟು ಉತ್ತರಗಳನ್ನ ಕಂಡುಕೊಳ್ಳೋಣ ಇಲ್ಲಿ. ಬಹಳ ಮುಖ್ಯವಾಗಿರ್ತಕ್ಕಂತ ಸಂಗತಿ ಅಂತಂದ್ರೆ ನಿಮ್ಗೆ ಬ್ರೌಚರ್ ಬಿಟ್ಟಿದ್ದಾರೆ ಇಲ್ಲಿ. ಆ ಬ್ರೌಚರ್ ನಲ್ಲೇನೆ ಒಂದಿಷ್ಟು ಅಂಶಗಳು ಇದ್ದಾವೆ. ಬಹಳ ಮುಖ್ಯವಾಗಿರ್ತಕ್ಕಂತ ಸಂಗತಿ ತಾವು ನೋಡಿದ್ರೆ ತಮ್ಗೆ ಗೊತ್ತಾಗ್ತದೆ. ಅಲ್ಲಿ ನಿಮ್ಗೆ ಬ್ರೌಚರ್ ನಲ್ಲಿ ಬಿಟ್ಟಿರ್ತಕ್ಕಂತ ಅಂಶಗಳಲ್ಲಿ ಬಹಳ ಮುಖ್ಯವಾಗಿರೋದು ಅಂತಂದ್ರೆ ಪೇಜ್ ನಂಬರ್ 6 ತಾವು ಓಪನ್ ಮಾಡ್ಕೊಳ್ಳಿ. ಆ ಪೇಜ್ ನಂಬರ್ 6ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳು ಕೂಡ ಇದೆ. ಮಾಹಿತಿ ಬುಲೆಟಿನ್ ಅನ್ನ ತಾವು ಓಪನ್ ಮಾಡ್ತಾ ಇದ್ದೀನಿ. ಈಗ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಪೇಜ್ ನಂಬರ್ 6ಕ್ಕೆ ಬರ್ತೇನೆ ನಾನು. ಈ ಪೇಜ್ ನಂಬರ್ 6ರಲ್ಲಿ ಇದರ ಕುರಿತ ಕ್ಲೇಮ್ ಸರ್ಟಿಫಿಕೇಟ್ ಕುರಿತಾಗಿರ್ತಕ್ಕಂತ ಒಂದಿಷ್ಟು ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದು ಹೇಗ್ ಮಾಡೋದು, ಇದು ಏನ್ ಕತಿ ಅಂತ ಹೇಳಿ ಒಂದಿಷ್ಟು ಆಪ್ಷನ್ಸ್ ಗಳು ಇಲ್ಲಿ ಇದ್ದಾವೆ. ಪೇಜ್ ನಂಬರ್ ಅದು ಇಂಗ್ಲಿಷ್ ವರ್ಜನ್ ನಲ್ಲಿ ಅನ್ಕೋತೀನಿ. ಅದು ಪೇಜ್ ನಂಬರ್ 6ರಲ್ಲಿ ಓಕೆ, ಒಂದು ನಿಮಿಷ, ಇಲ್ಲಿ ಸಿಗ್ತದೆ ಇದು. ಬಹಳ ಮುಖ್ಯವಾಗಿರೋದು ಅಂತಂದ್ರೆ ನಿಮ್ಗೆ ಕ್ಲೇಮ್ ಸರ್ಟಿಫಿಕೇಟ್ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂಗತಿ. ವಿದ್ಯಾರ್ಥಿಗಳೇ ತಾವು ಗಮನಿಸ್ಬೇಕು. ಯಾಕೆ ಅಂದ್ರೆ ನಿಮ್ಮ ಸೀಟ್ ಅನ್ನ ಕೊನೆಯವರೆಗೂ ಒಳ್ಳೆಯ ಕಾಲೇಜಿನಲ್ಲಿ ಅಥವಾ ತಾವು ಬಯಸಿರ್ತಕ್ಕಂಥ ಕಾಲೇಜುಗಳಲ್ಲಿ ಪಡಿಲಿಕ್ಕೆ ಸಹಕಾರಿ ಮಾಡ್ತಕ್ಕಂಥದ್ದೇ ಅದು ಕ್ಲೇಮ್ ಸರ್ಟಿಫಿಕೇಟ್ ಆಗಿರೋದ್ರಿಂದ. ಸೊ ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ ತಾವುಗಳು ಯಾರು ವ್ಯತ್ಯಾಸಗಳಾದಾಗ ಅದನ್ನ ಸರಿಯಾಗಿ ನೋಡ್ಕೊಳ್ರಿ, ಮತ್ತೆ ಅದನ್ನ ಪರಿಹರಿಸ್ಕೊಳ್ಳಕ್ಕೆ ಏನೇನ್ ಬೇಕೋ ಅವುಗಳನ್ನ ತಾವು ಮಾಡ್ಲೇಬೇಕಾಗ್ತದೆ. ಇದು ಕ್ಲೇಮ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಇನ್ನೂ ಹೇಳೋದೇ ಆದ್ರೆ, ಈ ಅಪ್ಲಿಕೇಶನ್ ನಿಮ್ಗೆ ಕೊನೆಯಲ್ಲಿ ಒಂದು ಕ್ಲೇಮ್ ಸರ್ಟಿಫಿಕೇಟ್ ಸಿಗ್ತದೆ. ಅಪ್ಲಿಕೇಶನ್ ಕೊನೆಯಲ್ಲಿ ಅಪ್ಲಿಕೇಶನ್ ಕೊನೆಯಲ್ಲಿ ಸಿಕ್ಕಿರ್ತಕ್ಕಂತ ಕ್ಲೇಮ್ ಸರ್ಟಿಫಿಕೇಟ್ ಅಂತಂದ್ರೆ ನಿಮ್ಗೆ ಸಾಮಾನ್ಯವಾಗಿ ಅರ್ಜಿಯನ್ನ ಸಲ್ಲಿಸಿರ್ತೀರಿ, ತಾವು ಫೈನಲ್ ಸಬ್ಮಿಟ್ ಅನ್ನ ಮಾಡಿರ್ತೀರಿ. ಅರ್ಜಿಯಲ್ಲಿ ಫೈನಲ್ ಸಬ್ಮಿಟ್ ಮಾಡಿದಾಗ ನಿಮ್ಗೆ ಒಂದು ಅಪ್ಲಿಕೇಶನ್ ನಂಬರ್ ಬರ್ತದೆ, ಜನರಲ್ ಡೀಟೇಲ್ಸ್ ಒಂದಿಷ್ಟು ಬರ್ತದೆ, ಆಮೇಲೆ ಯಾವ ಕೋರ್ಸಿಗೆ ನೀವು ಅಪ್ಲೈ ಮಾಡಿರಿ ಅಂತ ಬರ್ತದೆ. ಈಗ ಆಲ್ರೆಡಿ ಎಕ್ಸಾಮ್ ಸೆಂಟರ್ಸ್ ತಗೊಂಡಿರ್ತೀರಿ, ಅದು ಮೆನ್ಷನ್ ಆಗಿರ್ತದೆ. ಅದಾದ್ಮೇಲೆ ಎಲಿಜಿಬಿಲಿಟಿ ಅಂಡ್ ಕ್ಯಾಸ್ಟ್ ರಿಸರ್ವೇಶನ್ ಕ್ಲೇಮ್ಡ್, ಆಮೇಲೆ ಇನ್ಕಮ್ ಅದ್ರ ಬಗ್ಗೆ ಇರ್ತದೆ. ಆಮೇಲೆ ಅದರ್ ರಿಸರ್ವೇಶನ್ಸ್ ಏನೋ ಸ್ಪೆಷಲ್ ಕ್ಯಾಟಗರಿ, ಕನ್ನಡ ಮೀಡಿಯಂ, ರೂರಲ್, ಇವ್ಯಾವ್ದು ಇದ್ರೂ ಅದು ಕೂಡ ಬರ್ತದೆ. ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲಿಂದ ಎಲ್ಲಿವರೆಗೆ ಓದಿದ್ರೆ ಬಂದಿರ್ತದೆ, ಸ್ಟಡಿ ಡೀಟೇಲ್ಸ್ ಇರ್ತದೆ. ಆಮೇಲೆ ನೀವು ಕೊನೆಯದಾಗಿ ನೀವು ಪೇಮೆಂಟ್ ಮಾಡಿರ್ತಕ್ಕಂಥದ್ದು ಒಂದು ಮಾಹಿತಿ ಇರ್ತದೆ, ಒಂದು ಘೋಷಣೆ ನಿಮ್ ಸಹಿಯೊಂದಿಗೆ ಆಗ್ತದೆ. ಅದಾದ ಮೇಲೆ ಕೊನೆಯಲ್ಲಿ ನಿಮಗೆ ಒಂದು ಕ್ಲೇಮ್ ಸರ್ಟಿಫಿಕೇಟ್ ಅಂತ ಹೇಳಿ, ಇದು ಎಲ್ಲಿ ಹೋಗಿ ಪಡಿಲಿಕ್ಕಲ್ಲ, ನೀವು ನೇರವಾಗಿ ನಾನು ಇಲ್ಲಿ ಒಂದು ಕ್ಲೇಮ್ ಸರ್ಟಿಫಿಕೇಟ್ ಓಪನ್ ಮಾಡ್ತೇನೆ, ತಾವು ನೋಡ್ಬಹುದು. ಓಕೆ, ದಿಸ್ ಇಸ್ ಕ್ಲೇಮ್ ಸರ್ಟಿಫಿಕೇಟ್. ನೇರವಾಗಿ ನಿಮ್ಮ ಅರ್ಜಿಯ ಕೊನೆಯ ಭಾಗದಲ್ಲಿ ಕ್ಲೇಮ್ ಸರ್ಟಿಫಿಕೇಟ್ ಇರ್ತದೆ, ಎಲ್ಲಿ ಹೋಗಿ ಪಡಿಬೇಕಾಗಿಲ್ಲ. ಸೊ ಅಲ್ಲಿ ಮಾಹಿತಿ ಬ್ರೌಚರ್ ನಲ್ಲಿ ಕೊಟ್ಟಿರ್ತಕ್ಕಂಥವು ಒಂದಿಷ್ಟು ಅಂಶಗಳು ಇದಾವೆ. ಅದೇನು, ಈಗ ಆಲ್ರೆಡಿ ವೆರಿಫೈಡು, ಸಕ್ಸಸ್ಫುಲಿ ವೆರಿಫೈಡು ಅಂತ ಬಂದಿದ್ರೆ, ಸ್ಯಾಟ್ಸ್ ವೆರಿಫೈಡು ಅಂತ ಬಂದಿದ್ರೆ, ನಿಮ್ಮದೆಲ್ಲ ಕನ್ನಡ, ನೀವು ಕನ್ನಡ ಮೀಡಿಯಂದು ಕ್ಲೇಮ್ ಮಾಡ್ತಿದ್ರೆ, ಅಥವಾ ರೂರಲ್ ಸರ್ಟಿಫಿಕೇಟ್ ಕ್ಲೇಮ್ ಮಾಡಿಸ್ತಿದ್ರೆ, ಅಥವಾ ಲಿಂಗ್ವಿಸ್ಟಿಕ್ ಕ್ಲೇಮ್ ಮಾಡ್ತಾ ಇದ್ರೆ, ರಿಲಿಜಿಯಸ್ ಕ್ಲೇಮ್ ಮಾಡ್ತಾ ಇದ್ರೆ, ಆಮೇಲೆ ನಿಮ್ಮ ಸೂಪರ್ ನ್ಯೂಮರರಿ ಕೋಟಕ್ಕೆ ನೀವು ಅರ್ಹತೆಗಳಿದ್ರೆ, ಯಾರೆಲ್ಲ 8 ಲಕ್ಷದ ಒಳಗಡೆ ಆದಾಯ ಇರ್ತದೆ ಅವ್ರಿಗಿದ್ರೆ, ಸ್ಪೆಷಲ್ ಕ್ಯಾಟಗರಿ ಏನಾದ್ರೂ ನಿಮ್ದಿದ್ರೆ, ಎನ್ಸಿಸಿ ಇವೆಲ್ಲ ಕ್ಲೇಮ್ಡ್ ಅಂತ ಬಂದಿದ್ರೆ ಓಕೆ, ನಥಿಂಗ್ ಟು ವರಿ, ನೀವು ಯಾವ ಕಾಲೇಜಿಗೂ ಹೋಗ್ತಕ್ಕಂಥದ್ದಲ್ಲ. ಸೊ ಅಂದ್ರೆ ನಿಮ್ಮ ಕ್ಲೇಮ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಸೊ ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಅಪ್ಲಿಕೇಶನ್ ಪರ್ಫೆಕ್ಟ್ ಆಗಿ 100% ಫುಲ್ಫಿಲ್ ಆಗಿ ಪರ್ಫೆಕ್ಟ್ ಆಗಿ ನೀವು ಫಿಲ್ಅಪ್ ಮಾಡಿದೀರಿ. ಡೋಂಟ್ ವರಿ, ಪ್ರಿಪೇರ್ ಆಗಿ ಎಕ್ಸಾಮ್ ಚೆನ್ನಾಗಿ ಬರೀರಿ. ಒನ್ಸ್ ನೀವು ರಿಸಲ್ಟ್ ಬಂದಾದ ಮೇಲೆ ಕೆಎದವರು ಮತ್ತೆ ನಿಮ್ಗೊಂದು ಲಿಂಕ್ ಬಿಡ್ತಾರೆ, ಲಿಂಕ್ ಪ್ರೊವೈಡ್ ಮಾಡ್ತಾರೆ. ಅವಾಗ ನೀವೆಲ್ಲ ಲಾಗಿನ್ ಆಗಿ ನಿಮ್ಮ ಒಂದು ಇದನ್ನ ತಗೋಬಹುದು. ಒಂದು ಇದು ಕೊಡ್ತಾರೆ ಆಗ ನಿಮ್ಗೆ, ಏನು ಅಂತಂದ್ರೆ ನಿಮ್ಗೊಂದು ಸೆಕ್ಯೂರಿಟಿ ಕೀ ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥ ವೆರಿಫಿಕೇಶನ್ ಸ್ಲಿಪ್ ಅನ್ನ ಬಿಡ್ತಾರೆ. ಆ ಸ್ಲಿಪ್ ಅನ್ನ ನೇರವಾಗಿ ತಗೊಂಡು ಆಪ್ಷನ್ ಎಂಟ್ರಿಗೆ ತಾವು ತೆರಳಬಹುದು. ಇದು ಒಂದ್ ವೇಳೆ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ ನಾಟ್ ಕ್ಲೇಮ್ಡ್ ಅಂತ ಬರ್ತದೆ, ನಾಟ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬಂದಿರ್ತದೆ, ಅಂಥವ್ರು ಏನ್ ಮಾಡ್ಬೇಕು ಅಂತಕ್ಕಂಥ ಸಂಗತಿ ಬಹಳ ಮುಖ್ಯವಾಗಿ ಗಮನಿಸಿ. ಅಂತ ವಿದ್ಯಾರ್ಥಿಗಳು ತಾವು ಓದ್ತಕ್ಕಂತ ಕಾಲೇಜಿನ ಪ್ರಾಂಶುಪಾಲರನ್ನ ಇಮಿಡಿಯೇಟ್ ಆಗಿ ತಾವು ಭೇಟಿಯಾಗಿ, ತಾವು ಭೇಟಿಯಾಗೋಕ್ಕಿಂತ ಮುಂಚೆ ತಾವು ಸಲ್ಲಿಸಿರ್ತಕ್ಕಂಥ
ಆನ್ಲೈನ್ ನಲ್ಲಿ ಫೈನಲ್ ಸಬ್ಮಿಟ್ ಮಾಡಿರ್ತಕ್ಕಂತ ಒಂದು ಅರ್ಜಿಯ ಪ್ರತಿ, ಮುಖ್ಯವಾಗಿರ್ತಕ್ಕಂಥ ಪ್ರತಿ, ಏನೆಲ್ಲ ಯಾವೆಲ್ಲ ಕ್ಲೇಮ್ ನೀವು ಕ್ಲೇಮ್ ಮಾಡ್ಕೊಂಡಿದ್ದೀರಿ, ಆ ಕ್ಲೇಮಿಗೆ ಪೂರಕವಾಗಿ ಇರತಕ್ಕಂತ ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ ಅಲಾಂಗ್ ವಿತ್ ಒರಿಜಿನಲ್ ಸರ್ಟಿಫಿಕೇಟ್, 1 ಜಿರಾಕ್ಸ್ ಸೆಟ್, ಇಷ್ಟು ತೆಗೆದುಕೊಂಡು ತಾವು ಅಧ್ಯಯನ ಮಾಡತಕ್ಕಂತ ಕಾಲೇಜಿಗೆ ಹೋಗಿ ಆ ಪ್ರಾಂಶುಪಾಲರನ್ನ ಭೇಟಿಯಾಗಿ, ಆ ಪ್ರಾಂಶುಪಾಲರಿಗೂ ಕೂಡ ಈಗಾಗಲೇ ಕೆಇಎದವರು ಒಂದು ಲಾಗಿನ್ ಐಡಿ ಅದನ್ನೆಲ್ಲ ಕೊಟ್ಟಿರ್ತಾರೆ. ಈಗ ಕೆಲವೊಂದು ಕಾಲೇಜಿನವ್ರು ಮಾಡಿರ್ತಾರೆ, ಇನ್ನು ಅದಕ್ಕೊಂಚೂರು ಪ್ರೊಸೆಸ್ ಇನ್ನೊಂದಿಷ್ಟು ದಿನ ಬೇಕಾಗ್ಬೋದು, 1 or 2 days. ಅವ್ರು ಲಾಗಿನ್ ಐಡಿ ಕ್ರಿಯೇಟ್ ಆದ್ಮೇಲೆ ಅವರೆಲ್ಲ ತೆಗೆದುಕೊಂಡು ನಿಮ್ದೆಲ್ಲ ವೆರಿಫೈ ಮಾಡಿ, ಅವರು ಕೆಎ ಲಾಗಿನ್ ನಲ್ಲಿ ನಿಮ್ಮ ಅರ್ಜಿ ಸಂಖ್ಯೆಯನ್ನ, ಅಪ್ಲಿಕೇಶನ್ ಅನ್ನ ನಮೂದಿಸಿ ಅವಾಗ ನಿಮ್ಗೆ ಅದು ಕ್ಲೇಮ್ ಅನ್ನ ಪರಿಪೂರ್ಣ ಕ್ಲೇಮ್ ಮಾಡ್ತಾರೆ ಅವರು. ಸೊ ಇದಿಷ್ಟು ಗಮನಿಸಿ. ಇನ್ನು ಇದೆಲ್ಲ ಫ್ರೆಶರ್ಸ್ ಆಯ್ತು. ಇನ್ನು ರಿಪೀಟರ್ಸ್ ಏನು ಅಂತಕ್ಕಂತ ಒಂದಿಷ್ಟು ಪ್ರಶ್ನೆಗಳು ಹಲವಾರು ವಿದ್ಯಾರ್ಥಿಗಳಿಗೆ ಕಾಡ್ತಾ ಇದ್ದಾವೆ. ಆ ರಿಪೀಟರ್ಸ್ ಅಂತ ಪ್ರಶ್ನೆಗಳು ಬಂದಾಗ, ಇದುವರೆಗೂ ಕೂಡ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಕ್ಲೇಮ್ ಸಕ್ಸಸ್ಫುಲಿ ವೆರಿಫೈಡ್, ಸ್ಯಾಟ್ಸ್ ವೆರಿಫೈಡ್ ಅಂತ ಬಂದ್ಬಿಟ್ರೆ ಪ್ರಾಬ್ಲಮ್ ಇಲ್ಲ. ಯಾರೆಲ್ಲ ರಿಪೀಟರ್ಸ್ ಇದ್ದೀರಿ, ಯಾಕಂದ್ರೆ ಮೋರ್ ದೆನ್ 60% ಆಫ್ ಸ್ಟೂಡೆಂಟ್ಸ್ ರಿಪೀಟರ್ಸ್ ನೀಟ್ ಎಕ್ಸಾಮ್ ಬರಿತಾ ಇದ್ದಾರೆ. ಸೊ ಹಾಗಾಗಿ ಆ ಎಲ್ಲಾ ಮಕ್ಕಳು ಇದ್ರ ಬಗ್ಗೆ ಬಹಳ ಕಾಳಜಿ ಇರಬೇಕು ನಿಮ್ಗೆ ರಿಪೀಟರ್ಸ್ಗೆ. ಇದುವರೆಗೂ ಕೂಡ ರಿಪೀಟರ್ಸ್ ನ ವಿಷಯದಲ್ಲಿ ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ ವ್ಯತ್ಯಾಸಗಳು, ಸಮಸ್ಯೆಗಳು, ತೊಂದರೆಗಳಾದಾಗ ಹೇಗ್ ಮಾಡ್ಬೇಕು ಅಂತಕ್ಕಂಥದ್ದು ಸ್ಟಿಲ್ ಇದುವರೆಗೂ ಗೈಡ್ಲೈನ್ಸ್ ನಲ್ಲಿ ಇಲ್ಲ. ಇನ್ನೇನು ಇದ್ರೆಲ್ಲ ಸಮಸ್ಯೆಗಳು ಒಂದೊಂದಾಗಿ ಕೆಇಎದವರಿಗೆ ಮೇಲ್ ಹೋಗ್ತವೆ, ಎನ್ಕ್ವೈರಿ ಲಿಂಕ್ ಬಿಟ್ಟಿದ್ದಾರೆ, ತಾವು ಆ ಲಿಂಕ್ ಅಲ್ಲಿ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಮುಂದೊಂದು ದಿನ ಅದಕ್ಕೆ ಖಂಡಿತವಾಗಿಯೂ ಕೂಡ ಆ ಸಮಸ್ಯೆಗೆ ಪ್ರಾಬ್ಲಮ್ಗೆ ಸಾಲ್ವ್ ಆಗ್ತದೆ, ಖಂಡಿತವಾಗಿ ಸಾಲ್ವ್ ಆಗ್ತದೆ. ಇದು ರಿಪೀಟರ್ಸ್ ಗೆ ಸಂಬಂಧಪಟ್ಟಂತೆ. ಇನ್ನು ಫ್ರೆಶರ್ಸ್ ತಾವು ಅಷ್ಟು ಮಾಡಿ ಅದಾದ್ಮೇಲೆ ನಿಮ್ಮ ಕ್ಲೇಮ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಆಗ್ತದೆ. ಅದಾದ್ಮೇಲೆ ಯಥಾ ರೀತಿ ಎಕ್ಸಾಮು, ನಿಮ್ಮ ರಿಸಲ್ಟ್ ಎಲ್ಲ ಬಂದಾದ ಮೇಲೆ ಬಿಫೋರ್ ಕೌನ್ಸಿಲಿಂಗ್ ಪ್ರೊಸೆಸ್ಗೆ ತಮ್ಮ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಮುಂದಿನ ಸಿಇಟಿ ಹಂತದ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಆಪ್ಷನ್ ಎಂಟ್ರಿ ಮಾಡೋದ್ರಲ್ಲಿ ತಾವು ಭಾಗವಹಿಸುತ್ತೆ. ಏನೆಲ್ಲ ಇರ್ತದೆ ನೋಡಿ ಗಮನಿಸಿ. ನಿಮ್ಮ ರಿಜಿಸ್ಟರ್ ನಂಬರ್ ಅಂತಿದೆ, ಇದು ಅಪ್ಲಿಕೇಶನ್ ನಂಬರು, ನೇಮ್ ಇರ್ತದೆ, ಜೆಂಡರು, ಡೇಟ್ ಆಫ್ ಬರ್ತ್, ಕೆಟಗರಿ, ನೀವು ಏನ್ ಕೆಟಗರಿ ಕ್ಲೇಮ್ ಮಾಡಿ, ಸೂಪರ್ ನ್ಯೂಮರರಿ ಕೋಟ ಎಸ್ ಅಂತಿದ್ರೆ ತಾವು 8 ಲಕ್ಷದ ಒಳಗಡೆ ನಿಮ್ಮ ಆದಾಯ ಇದೆ ಅಂತ ಅರ್ಥ. 8 ಲಕ್ಷದ ಮೇಲೆ ಇದ್ರೆ ಇಲ್ಲಿ ನೋ ಅಂತ ಬರ್ತದೆ. ಹೈದರಾಬಾದ್ ಕರ್ನಾಟಕ ಯಾರೆಲ್ಲ 371G ಕ್ಲೇಮ್ ಮಾಡ್ತೀರಿ, ಎಸ್ ಅಂತ ಬಂದಿರ್ತದೆ, ಇಲ್ಲಾದ್ರೂ ಇಲ್ಲ. JK ಮೈಗ್ರೆಂಟ್ ಇದು ಸ್ಪೆಷಲ್, ಇವ್ರಿಗೆ ಮಾತ್ರ ಸ್ಪೆಷಲ್ ಕೆಟಗರಿ, NCC, ಸ್ಕೌಟ್ಸ್ ಅಂಡ್ ಗೈಡ್ಸ್, ಸ್ಪೋರ್ಟ್ಸ್ ಇತ್ಯಾದಿಯಾಗಿ ಏನೆಲ್ಲ ಇದ್ದಾವೆ ಇದ್ರೆ ಇಲ್ಲಿ ಬಂದಿರ್ತದೆ. ನ್ಯಾಷನಾಲಿಟಿ ಮದರ್ ಟಂಗು, ನಿಮ್ಮ ಕೆಟಗರಿ ನಮೂದಾಗಿರ್ತದೆ, ಕ್ಯಾಶ್ ನಮೂದಾಗಿರ್ತದೆ, ರಿಲಿಜನ್ ನಮೂದಾಗಿರ್ತದೆ, ಇನ್ಕಮ್ ಕೂಡ ನಮೂದಾಗಿರ್ತದೆ, ನೀವು ಯಾವ ಕ್ಲಾಸಿಗೆ ಬರ್ತದೆ ಅಂತ ಹೇಳಿ ಆ ಸಿಸ್ಟಮ್ ಆಟೋ ಫೆಚ್ ಮಾಡ್ತದೆ. NRI ವಾರ್ಡ್ ಆಗಿದ್ರೆ ಅದು. ಇನ್ನು ಬಹಳ ಇಂಪಾರ್ಟೆಂಟ್ ಇಲ್ಲಿದೆ, ಈ ಪೋರ್ಷನ್ ಅಲ್ಲಿ ಇದೆ, ತಾವು ಕ್ಲೇಮ್ ಸ್ಟಡಿ ಇಯರ್ಸ್ ಸಮರಿ ಇನ್ ಕರ್ನಾಟಕ ಅಂತಿದೆ. ಇಲ್ಲಿ ಒಂದೊಂದಾಗಿ ನೋಡೋಣ. ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ 12 ಇಯರ್ಸ್ ನೀವು ಓದಿದ್ರಿ, ಕ್ಲೇಮ್ಡ್ ಅಂತ ಬಂದಿದೆ, ವೆರಿಫೈಡ್ ಅಂತ ಬಂದಿದೆ, ಸ್ಯಾಟ್ಸ್ ವೆರಿಫೈಡ್ ಅಂತ ಬಂತು. ಸ್ಯಾಟ್ಸ್ ವೆರಿಫೈಡ್ ಅಂತ ಬಂದ್ಬಿಟ್ರೆ ಓಕೆ, ಡನ್, ನೀವು ನಿಮ್ದೇನೋ ಪ್ರಾಬ್ಲಮ್ ಇಲ್ಲ. ಇನ್ನ ಸ್ಟಡಿ ಇಯರ್ಸ್ ಇನ್ ಕನ್ನಡ ಮೀಡಿಯಂ ಓದಿದ್ರೆ ಇಲ್ಲಿ ವೆರಿಫೈಡ್ ಅಂತ ಬರಬೇಕು, ಬಂದಿದ್ರೆ ನಿಮ್ಮದು ಕರೆಕ್ಟ್, ಬಂದಿಲ್ಲ ಇಲ್ಲಿ 0 ಅಂದ್ರೆ ನೀವು ಓದಿಲ್ಲ, ನಾಟ್ ಕ್ಲೇಮ್ಡ್. ಸ್ಟಡಿ ಇನ್ ರೂರಲ್ ಡಿಸ್ಟ್ರಿಕ್ಟ್ಸ್ ಅಂದ್ರೆ ರೂರಲ್ ಸರ್ಟಿಫಿಕೇಟ್ ನವರು ಇರೋರಿಗೆ ಇಲ್ಲಿ ಕ್ಲೇಮ್ಡ್ ಅಂತ ಬರ್ತದೆ, ಇಲ್ಲಿ ವೆರಿಫೈಡ್ ಅಂತ ಬರ್ತದೆ. ಸೊ ಅದೇ ರೀತಿ ಸ್ಟಡಿ ಇಯರ್ಸ್ ಫಾರ್ ಲಿಂಗ್ವಿಸ್ಟಿಕ್, ಅದೇ ರೀತಿ ರಿಲಿಜಿಯಸ್ ಇತ್ತು ಅಂದ್ರೆ ಇಲ್ಲಿ ಕ್ಲೇಮ್ಡ್ ಅಂತ ಬರ್ತದೆ, ಇಲ್ಲಿ ವೆರಿಫೈಡ್ ಅಂತ ಬರ್ತದೆ. ಇದಿಷ್ಟು ನೋಡ್ಕೊಳ್ಳಿ. ಇದಿಷ್ಟು ಮಾಹಿತಿ ನಿಮ್ಗೆ ನಾನು ಏನೆಲ್ಲಾ ವಿಷಯಗಳನ್ನ ಈ ದಿನ ಚರ್ಚೆ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಿಮ್ಗೆ ಉಪಯೋಗಕಾರಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ತೇನೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರಿಗೆ ಇದನ್ನ ಕಳಿಸಿ. ಧನ್ಯವಾದಗಳು.